ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಯವರು ವಿನಾಕಾರಣ ಆರೋಪ ಮಾಡಿದ್ರು, ದಾಖಲೆ ಇಲ್ಲದೆ ಹೋರಾಟ ಮಾಡಿದ್ರು. ಮತದಾರರೇ ಈ ಚುನಾವಣೆಯಲ್ಲಿ ಮಾಜಿ ಸಿಎಂ ಮಕ್ಕಳ ಸೋಲಿಗೆ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಪಪ್ರಚಾರ ಮಾಡಿದ್ರು. ಅದು ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ವರದಾನವಾಯಿತು. ಇದರಿಂದಾಗಿ ಮಾಜಿ ಸಿಎಂಗಳ ಸೋಲಾಗಿರಬಹುದು ಎಂದಿದ್ದಾರೆ. ಸರಿಗ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳು ಸೋತಿದ್ದಾರೆ. ಇದರಿಂದ ಏನು ಜನರಿಗೆ ಏನಾದರೂ ಸಂದೇಶ ಅಲ್ಲಿ ಲೀಡರ್ಶಿಪ್ ಸೋಲಕ್ಕೆ ಲೀಡರ್ಶಿಪ್ ಟಿಕೆಟ್ ಕೂಡ ಮನೆಗಳಾಗಿದೆ. ಸೊ ಕಳೆದ ಸಾರಿ ಪಟ್ಟಣ ಸ್ವಲ್ಪ ಕೂಡ 1.5 ವರ್ಷ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರು. ಸೊ ನಾವು ಕಾರ್ಯಕರ್ತತೆ ಉಳಿದ್ರು. 2 ಕಡೆ ನಾವು ಪಟ್ಟಣ ಪಂಚಾಯತ್ಗೆ 100 ಮತ್ತು ಬಂಕಾಪುರ. ನಮ್ಮ ಕಾರ್ಯಕರ್ತರು ಆಗಿರುವ ಬಗ್ಗೆ ಪ್ರತಿ ದಿವಸ ಭೇಟಿ ಇರ್ತಾ ಇದ್ರು. ಪಕ್ಷದ ಜೊತೆ ಸಂಬಂಧ ಇದ್ದಿತ್ತು. ಹೀಗಾಗಿ ಅವರಿಗೆ ಟಿಕೆಟ್ ಕೊಡ್ತಿದ್ದ ಅದು ಅರ್ಥವಾಯಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.